टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈ ಕಳಪೆ ಗುಣಮಟ್ಟದ ಔಷಧಿ ಸರಬರಾಜಿನಿಂದ ಬಾಣಂತಿಯರು, ಹಸುಗೋಸುಗಳು, ರೋಗಿಗಳು ಸಾಯ್ತಾ ಇರೋದು ಗೊತ್ತಿರೋ ಸಂಗತಿ. ಇದನ್ನು ತಪ್ಪಿಸೋದಕ್ಕೆ ಒಂದು ನಮ್ಮ KSMSCLಗೆ ದೊಡ್ಡ ಮೊತ್ತದ ಅನುದಾನ ಕೊಡಬೇಕಿತ್ತು. ₹1 ಪ್ರಸ್ತಾಪ ಇಲ್ಲ. ಅತಿ ಹೆಚ್ಚು ತೆರಿಗೆ ಪಾಲು ಮತ್ತು ಅನುದಾನ ಕೊಟ್ಟರೂ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕೇಂದ್ರ ಸರ್ಕಾರ ಕೊಟ್ಟರೂ ಕೂಡ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ರೀತಿಯಲ್ಲಿ ಇವರು ಕೇಂದ್ರದ ಮೇಲೆ ಆರೋಪ ಹೊರಿಸುವಂಥ ಹಳೆ ಚಾಳಿಯನ್ನು ಮುಂದುವರಿಸಿದ್ದಾರೆ. ಮೇಕೆದಾಟು ಪಾದಯಾತ್ರೆ ಮಾಡಿ ದೊಡ್ಡ ಒಂದು ಹಂಗಾಮವನ್ನೇ ಸೃಷ್ಟಿ ಮಾಡಿದರು. ಈ ಸರಿ ಬಜೆಟ್ನಲ್ಲಿ ಮೇಕೆದಾಟಿನ ಹೆಸರು ಇಲ್ಲ, ನಯ ಪೈಸೆನೂ ಅದಕ್ಕೆ ಇಟ್ಟಿಲ್ಲ. ನನಗನ್ಸುತ್ತೆ ಇದು ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯ ಬಜೆಟ್ ಅಂತ ಅನ್ನಿಸ್ತಾ ಇಲ್ಲ. ಓಲೈಕೆಯ ರಾಜಕಾರಣವನ್ನು ಮುಂದುವರಿಸಿರ್ತಕ್ಕಂಥ ಒಂದು ಕೆಟ್ಟ ನೀತಿಯನ್ನು ತಂದಿದ್ದಾರೆ. ಹುಚ್ಚನಿಗೆ ಹೆಚ್ಚು ತಿನ್ನಿಸಿದರೆ ಹುಚ್ಚು ಬಿಡಲ್ಲ, ಹುಚ್ಚು ಹೆಚ್ಚಾಗತ್ತೆ. ಮತೀಯ ರಾಜಕಾರಣಕ್ಕೆ ಕುಮ್ಮಕ್ಕು ಕೊಡುವಂಥ ಈ ರಾಜನೀತಿ ಭವಿಷ್ಯದಲ್ಲಿಯೂ ಅಪಾಯಕಾರಿಯಾಗಿರ್ತಕ್ಕಂಥದ್ದು. ಇದನ್ನು ನಾವು ಖಂಡಿಸ್ತೇವೆ. ನಾವು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿ ಸದನದ ಒಳಗೆ ಮತ್ತು ಸದನದ ಹೊರಗೆ ಎರಡೂ ಕಡೆಯೂ ಇದರ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ನಿಮ್ಮದೇ ಏನಾದ್ರು ಪ್ರಶ್ನೆಗಳಿದ್ದು ಕೇಳ್ಬೋದು. ಅದೇನು ಪ್ರಸ್ತಾಪ ಮಾಡಿಲ್ಲ, ಬಜೆಟ್ನಲ್ಲೇನು ಪ್ರಸ್ತಾಪ ಮಾಡಿಲ್ಲ. ಇಲ್ಲ, ಒಂದು ಹೋರಾಟ ಆಗ್ತಿಲ್ಲ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಪರಿಣಾಮಕಾರಿ ಹೋರಾಟ ಆಗಬೇಕು ಅನ್ನೋದನ್ನು ಒಪ್ತೇನೆ. ನಾವು ಹೋರಾಟವೇ ಆಗ್ತಿಲ್ಲ ಅಂತ ನಾನು ಒಪ್ಪೋದಿಲ್ಲ, ಆದರೆ ಪರಿಣಾಮಕಾರಿ ಹೋರಾಟ ಆಗಬೇಕು. ಈ ಎಲ್ಲ ವಿಷಯವನ್ನು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಎಲ್ಲರನ್ನೂ ಒಗ್ಗಟ್ಟಲ್ಲಿ ತಗೊಂಡೋಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ಕೇವಲ ವ್ಯಕ್ತಿಗತ ಆಕಾಂಕ್ಷೆಗಳ ಈಡೇರಿಸ್ಕೊಳ್ಳೋದಕ್ಕೆ ನಮ್ಮ ಹಿರಿಯರು ಭಾರತೀಯ ಜನತಾ ಪಾರ್ಟಿನ ಕಟ್ಟಿಲ್ಲ. ತಾತ್ವಿಕ ಉದ್ದೇಶ ಇದೆ, ಅದು ಹಿಂದುತ್ವ, ರಾಷ್ಟ್ರ ಮೊದಲು ಅನ್ನೋ ತತ್ವ. ಮತ್ತು ಅಧಿಕಾರ ಸಾಧನ ಆಗಬೇಕು, ಜನಸಾಮಾನ್ಯರ ಕಲ್ಯಾಣ ಮಾಡೋದಕ್ಕೆ ಅಂಥೇಳಿ ಬಯಸಿ ಆ ರೀತಿಯಲ್ಲಿ ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿದ್ರು. ನಾವು ಆ ನಿಟ್ಟಿನಲ್ಲಿ ಪಕ್ಷವನ್ನು ಗಟ್ಟಿಗೊಳಿಸೋದು ಅನಿವಾರ್ಯ. ನಾವೆಲ್ಲರನ್ನೂ ಈ ರೀತಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಟ್ಟಿಗೆ ತೊಗೊಂಡೋಗೋ ಪ್ರಯತ್ನ ಮಾಡ್ತೀವಿ. ಇಲ್ಲದೇ ಇದ್ದರೆ ನೋಡಿ, ಅವ್ರ ನೀತಿ ಭಾಳ ಸ್ಪಷ್ಟ ಇದೆ. ಮುಸಲ್ಮಾನರನ್ನ ಓಲೈಸ್ಕೊಳ್ಳೋದು, ಹಿಂದೂಗಳನ್ನು ಒಡೆಯೋದು ಕಾಂಗ್ರೆಸ್ ನೀತಿ. ನಾವು ಅದಕ್ಕೆ ಅವಕಾಶ ಕೊಡಬಾರ್ದು. ಅದಕ್ಕೆ ನೀವೇನು ಭಾವನೆ ವ್ಯಕ್ತಪಡಿಸಿದ್ರಿ ಆ ಭಾವನೆಯನ್ನು ಅರ್ಥ ಮಾಡಿಕೊಂಡು ಎಲ್ಲರನ್ನೂ ಒಟ್ಟುಗೂಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದನ್ನೇ ಹೇಳಿದ್ದು ನಾನು. ಅಲ್ಲ, ಮನಸ್ಸನ್ನು ಒಟ್ಟುಗೂಡಿಸೋ ಕೆಲಸ ಮಾಡಬೇಕು, ಖಂಡಿತ ಮಾಡ್ತೀವಿ.